ವೀಕ್ಷಕರೇ, ದೃಷ್ಟಿ ನ್ಯೂಸ್ಗೆ ಸ್ವಾಗತ. ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಸುಶೀಲಾನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಸುಶೀಲಾನಗರ ಗ್ರಾಮದ 2ನೇ ವಾರ್ಡ್ ಒಂದರಲ್ಲಿ ಗಬ್ಬು ನಾರುತ್ತಿರುವ ಚರಂಡಿಗಳು. ಎಸ್ ಪ್ರಿಯ ವೀಕ್ಷಕರೇ, ಸುಶೀಲಾನಗರ ಗ್ರಾಮದ ವಾರ್ಡ್ ನಂಬರ್ 2ರಲ್ಲಿ ಸತತವಾಗಿ ಸರಿಸುಮಾರು 17-18 ವರ್ಷಗಳಾದರೂ ಕೂಡ ಸಿಸಿ ರಸ್ತೆನೇ ಕಣ್ಮರೆಯಾಗಿದೆ ಮತ್ತು ಚರಂಡಿ ಹೋಗಲಿಕ್ಕೆ ಸರಿಯಾದ ಚರಂಡಿ ಹೋಗುವ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿಲ್ಲ. 16-17 ವರ್ಷಗಳಾದರೂ ಕೂಡ ಇಲ್ಲೇ ವಾಸವಿದ್ದೇವೆ. ದಿನ ಬೆಳಗ್ಗೆಯಾದರೂ ಪಂಚಾಯಿತಿಯ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಕೂಡ ನಮ್ಮ ಓಣಿಯ ಯಾವುದೇ ರಸ್ತೆ ಸಹಿತ ಮಾಡಿಕೊಟ್ಟಿರೋದಿಲ್ಲ. ನಂತರ ಚರಂಡಿಯ ವ್ಯವಸ್ಥೆಯನ್ನು ಸರಿ ಮಾಡಿಕೊಟ್ಟಿರುವುದಿಲ್ಲ. ಹಾಗೇನೆ ಮಧ್ಯಭಾಗದಲ್ಲಿಯೇ ರಸ್ತೆಯ ಮಧ್ಯಭಾಗದಲ್ಲಿಯೇ ಕರೆಂಟಿನ ಕಂಬಗಳು ಅಳವಡಿಸಿರುತ್ತಾರೆ. ನಮ್ಮ ಮಕ್ಕಳು ಶಾಲೆಗೆ ಹೋಗಬೇಕಾದ್ರೆ ಮಳೆ ಬಂತಂದ್ರೆ ಕೆಸರಿನಲ್ಲೇ ಹೋಗುವಂತ ದುರ್ಘಟನೆ. ಇದು ನಮ್ಮ ದೌರ್ಭಾಗ್ಯ. ದಯವಿಟ್ಟು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಆಡಳಿತ ಅಧಿಕಾರಿಗಳು ಒಮ್ಮೆ ನಮ್ಮ ಓಣಿಯಲ್ಲಿ ಬಂದು ರಸ್ತೆ ಮತ್ತು ಚರಂಡಿ ಹೋಗುವ ವ್ಯವಸ್ಥೆ ಮಾಡಿಕೊಡುತ್ತೀರಿ ಅಂತ ಕೇಳಿಕೊಳ್ಳುತ್ತೇವೆ. ಎಸ್ ಪ್ರಿಯ ವೀಕ್ಷಕರೇ, ಅಂಬೇಡ್ಕರ್ ಭವನದ ರಸ್ತೆಯ ಪಕ್ಕದಲ್ಲಿ ಇರುವಂತ ಕರೆಂಟಿನ ಟ್ರಾನ್ಸ್ಫಾರ್ಮರ್ ಅಳವಡಿಸಿದ್ದೀರಿ. ಆದರೆ ಯಾವ ತರದ ಜೋಡು ಕಂಬದ ಮೇಲೆ ಟಿಸಿಯನ್ನು ಕುಡಿಸಿದ್ದೀರಿ ನೋಡಿದ್ರೆ ಅದು ಅಡಿ ಮೇಲೆ ಭಾಗದಲ್ಲಿನೇ ಅಷ್ಟೇ ನಿಮ್ಮ ಲೈನ್ ಅನ್ನು ಅಳವಡಿಸಿದ್ದೀರಿ. ಆದರೆ ಅಲ್ಲಿ ಸರಿಸುಮಾರು ದನಕರುಗಳು ಎಷ್ಟೋ ಪ್ರಾಣಗಳನ್ನು ಕಳೆದುಕೊಂಡಿದ್ದಾವೆ. ಇದರ ಬಗ್ಗೆನೂ ಮಾಹಿತಿ ತಿಳಿಸಿದ್ದೇವೆ. ಆದರೂ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮನ್ನು ಇನ್ನುವರೆಗೆ ಕ್ಯಾರೆ ಎನ್ನುತ್ತಿಲ್ಲ. ಮುಂದೆ ಆಗುವಂತ ಅನಾಹುತಗಳಿಗೆ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳೇ ಕಾರಣ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಎಸ್ ವೀಕ್ಷಕರೇ, ಸಿಸಿ ರಸ್ತೆ ಮತ್ತು ಚರಂಡಿಯ ವ್ಯವಸ್ಥೆ ಹಾಗೂ ಕರೆಂಟಿನ ಕಂಬದ ವ್ಯವಸ್ಥೆಯನ್ನು ಬಹುಬೇಗನೆ ಅತಿ ಶೀಘ್ರದಲ್ಲಿಯೇ ವ್ಯವಸ್ಥೆ ಮಾಡಿ ಕೊಡುತ್ತಾರೆ ಅಂತ ದೃಷ್ಟಿ ನ್ಯೂಸ್ ಆಶಿಸುತ್ತದೆ. ವರದಿ ಬಾವಿಹಳ್ಳಿ ನಂದ್ಯಾನಾಯಕ್, ದೃಷ್ಟಿ ನ್ಯೂಸ್, ಸುಶೀಲಾನಗರ್. ವರ್ಷ ಆಯಿತು, ಆದರೆ ಕೂಡ ನಾವು ಎಷ್ಟೋ ಅಪ್ಲಿಕೇಶನ್ ಕೊಟ್ಟಿದ್ದೀವಿ. ಅದರಲ್ಲಿ 4 ಲೈನ್ ಬೇರೆ ಇದೆ. ಅದು ಭಾಳ ಡೇಂಜರ್ ಆಗಿದೆ. ಕಟ್ಟಾಗ್ಬಿಟ್ರೆ ಮತ್ತೆ ಏನನ್ನ ಗುಡುಗು ಮಿಂಚು ಬಂದರೆ ಆಗಲಿ ಸೀಡು ಮಕ್ಕಳಿಗೆ ಆಗಲಿ ದೊಡ್ಡವರಿಗಾಗಲಿ ಹಾನಿ ಆಗ್ಬೋದು ಅಂತ ನಮ್ಮ ಇದು ಇದೆ, ಭಯ ಇದೆ ನಮಗೆಲ್ಲ. ಇಲ್ಲಿ ಮಳೆಗಾಲ ಬಂದಾಗ ರೋಡಲ್ಲಿ ಅಂತೂ ಬರಂಗೂ ಇಲ್ಲ. ಹಾಗಾದರೆ ಇಲ್ಲಿ ವಾಸ ಮಾಡಲಿಕ್ಕೆ ನಿಮ್ಮನ್ನು ಭಯ ಅನಿಸುತ್ತದೆ. ಭಯ ಅನಿಸ್ತದೆ. ಮತ್ತೆ ಏನು ಕೊರತೆ ಇಲ್ಲಲ್ಲ, ಕರೆಂಟ್ ಹೋದ್ರೆ ಏನು ಇರೋದಿಲ್ಲ, ಇಲ್ಲಿ ನೋಡ್ಲಿಕ್ಕೆ ಏನು ಇರೋದಿಲ್ಲ. ಅಲ್ಲ ಯಜಮಾನ್ರೆ, ಇದು ಸೆಂಟ್ರಲ್ ರೋಡ್ ನಲ್ಲಿ ಗಬ್ಬು ನಾರ್ತಿದೆಯಲ್ಲ ಚರಂಡಿ, ಇದನ್ನ ಏನಾದ್ರು ಲೆಟರ್ ಏನಾದ್ರು ಕೊಟ್ಟಿರ ಗ್ರಾಮ ಪಂಚಾಯತ್? ಎಲ್ಲ 3-4 ಸಲ ಕೊಟ್ಟಿದ್ದೀವಿ, ಎಲ್ಲರೂ ಲೆಟರ್ ಕೊಟ್ಟಿದ್ದೀವಿ. ಮತ್ತೆ ಪಂಚಾಯತಿದಾರ್ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಮುಂದೆ ಯಾರ್ದೋ ಒಂದು ಸ್ವಲ್ಪ ಅಡೆತೊಡೆ ಆಗ್ತದಂತ ಹೇಳಿ ಅವ್ರು ಬಂದು ನಮಗೆ ಹೇಳಿದ್ರು. ಅವ್ರು ಬಂದು ಕಡಿತೀವಿ ಹೊಡಿತೀವಿ ಅಂತ ಹೇಳ್ತಾರೆ. ಮುಂದೆ ನೀರು ಬೀಳಲಿಕ್ಕೆ ಇಷ್ಟೆಲ್ಲ ತೊಂದರೆಗಳಿದಾವಂತ ಅವ್ರು ಹೇಳ್ತಾರೆ. ನಾವು ಹೇಳಿದರೆ ಪಂಚಾಯತರಿಗೆ ಈಗ ಮೊನ್ನೆ ಬಂದು ಕೂಡ ನೋಡ್ಕೊಂಡು ಹೋಗಿದ್ದಾರೆ. ಇಷ್ಟರಲ್ಲಿ 2-3 ತಿಂಗಳಲ್ಲಿ ನಾವು ಬಂದು ನಿಮಗೆ ಏನಂಬೋದು ನಾವು ಸರ್ವೆ ಮಾಡ್ಕೊಂಡು ಹೋಗಿದ್ದೀವಿ. ಆದರೆ 2 ತಿಂಗಳಿಗೆ ನಾವು ರೋಡ್ ಮಾಡ್ತೀವಿ ಅಂತ ಒಂದು ಅವರು ಭಾಷೆ ಕೊಟ್ಟಿದ್ದಾರೆ, ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ. ನೋಡೋಣ. ಆದರೆ ಕೂಡ ಇದು ಕೂಡ ನಮ್ಮದು ಇಷ್ಟು ತೊಂದರೆ ಆಯ್ತು ಅಂತೇಳಿ ಈಗ ಯಾವ ಟಿ ವಿ ದೃಷ್ಟಿ ನ್ಯೂಸ್ ದೃಷ್ಟಿ ನ್ಯೂಸ್ನವರಿಗೆ ನನ್ನ ನಮಸ್ಕಾರ. ನಾವು ಕೂಡ ಭಾಳ ದಿವಸ ಹೊರಗೋಡೆ ಹೋಗ್ಬಿಟ್ಟು ನಾವು ಸ್ವಲ್ಪ ಏನೋ ಮಾಡಿಕೊಂಡು ತಿಂತಿದ್ದೀವಿ. ಮತ್ತು ನಮ್ಮ ಊರಿಗೆ ನಾವೇ ಬಂದೀವಿ. ಹೀಗೆ ಅದು ಈ ತೊಂದರೆ ಆಗ್ತಾಯಿದೆ, ಭಾಳ ತೊಂದರೆ ಆಗ್ತಾಯಿದೆ ನಮಗೆ ಕೂಡ. ಏನು ಒಳ್ಳೆ ಟೈಮಿಗೆ ಯಾವುದೋ ಗಾಡಿಗಳು ಬರೋಂಗಿಲ್ಲ. ಈ ಚರಂಡಿ ನೋಡಿದರೆ ಸೊಳ್ಳೆ, ರಾತ್ರಿ ಹೊತ್ತು ಸೊಳ್ಳೆ ಮಲಗಕ್ಕೆ ಕೊಡೋದಿಲ್ಲ. ಆ ಥರ ಮಕ್ಕಳಿಗೆ ಕೂಡ ಬ್ಯಾನೆ ಅದು ಇದು ಎಲ್ಲ ಏನೇನೋ ಆಗ್ತಿದ್ದಾವೆ ನೋಡಿ. ನಮ್ಮ ದಯವಿಟ್ಟು ನೀವು ಇದಕ್ಕೆ ಇದು ಮಾಡ್ಕೊಳ್ರಿ ನೀವು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ತಮ್ಮ ಹೆಸರು ಹೇಳಿಲ್ಲ? ನಮ್ಮ ಹೆಸರು ಢಾಕ್ಯನಾಯಕ್ ಅವರೇ. ತಮ್ಮ ಬೇಡಿಕೆಯನ್ನು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸುತ್ತೇವೆ. ದಯವಿಟ್ಟು ಇದು ರಸ್ತೆ ಮತ್ತು ಚರಂಡಿಯ ವ್ಯವಸ್ಥೆ ಮತ್ತು
ಮೇನ್ ಲೈನ್ ಏನಿದೆಯಲ್ಲ ದೊಡ್ಡ ಲೈನು ಆ ಲೈನನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡಿಸುತ್ತೇವೆ. ದಯವಿಟ್ಟು ಅಭಿವೃದ್ಧಿ ಅಧಿಕಾರಿಗಳಿಗೆ ಹೇಳಿ ಮನವಿ ಮಾಡಿ ನಿಮ್ಮ ಕೆಲಸಗಳನ್ನು ಬೇಗನೆ ಆಗಲಿ ಅಂತೇಳಿ ದೃಷ್ಟಿ ನ್ಯೂಸ್ ಕಡೆಯಿಂದ ಬೇಗನೆ ಆಶಿಸುತ್ತೇವೆ. ಧನ್ಯವಾದಗಳು. ಧನ್ಯವಾದಗಳು. ಅಲ್ಲೊಂದು ಸ್ವಲ್ಪ ಕಂಬ ಒಂದು ಸ್ವಲ್ಪ ಇಡಕ್ಕೆ ಅಭ್ಯಾಸ ನೋಡ್ರಿ. ನಮ್ಮ ಹುಡುಗರು ಹೆಂಗೆ ಓಡಾಡಬೇಕು ಹಂಗಿಲ್ಲ. ನೀರು ಯಾರು ಇಲ್ಲಿ ತೋರಿಸಿ ಇಲ್ಲಿ ನೋಡಿ. ಇದು ಏನು ಕರೆಂಟಿನ ವ್ಯವಸ್ಥೆ ಇದೆಯಲ್ಲ ಜೋಡ್ ಕಂಬ, ಇಲ್ಲಿ ಟ್ರಾನ್ಸ್ಪೋರ್ಟ್ ಕುಂದಿರಿಸಿದ್ದಾರೆ. ಕೇವಲ ಅರ್ಧ ಅಡಿ ಇಲ್ಲ, ಇದು ನೋಡಿ, ಇದು ಅರ್ಧ ಅಡಿ ಅಂದರೆ ಯಾವ ಥರದ ಲೈನ್ಗಳು ಅಳವಡಿಸಿದ್ದಾರೆ ದಯವಿಟ್ಟು ಒಮ್ಮೆ ಪರೀಕ್ಷಿಸಿ. ವೀಕ್ಷಕರೇ, ಇಲ್ಲಿ ಸರಿಸುಮಾರು ದನಕರಗಳು ಹಾಗೆಯೇ ಮೂಕ ಪ್ರಾಣಿಗಳು ಸುಮಾರು ಎಷ್ಟು ಪ್ರಾಣವನ್ನು ಕಳೆದುಕೊಂಡಿದ್ದಾವೋ ಅದು ಯಾರಿಗೂ ಗೊತ್ತಿರುವುದಿಲ್ಲ. ಈ ಊರಿನ ಸಾರ್ವಜನಿಕರಿಗೆ ಮಾತ್ರ ಗೊತ್ತಿರುತ್ತದೆ. ಗ್ರಾಮ ಪಂಚಾಯಿತಿಯ ಮುಂಚಿತವಾಗಿ ಅಧ್ಯಕ್ಷರಾದ ಶ್ರೀಮತಿ ರಾಮಿಬಾಯಿ ಈಶ್ವರ ನಾಯ್ಕರವರು ಪ್ರತಿ ಸಾರಿ ಲೆಟರ್ ಮತ್ತು ಇದರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರು. ಅವರು ಯಾವುದೇ ಥರದ ಬಂದು ರಿಪೇರಿಯನ್ನು ಮಾಡುವಂಥ ಘಟನೆ ಆಗಿರುವುದಿಲ್ಲ. ದಯವಿಟ್ಟು ಮತ್ತೊಮ್ಮೆ ಹೇಳಕತ್ತೀನಿ, ಗ್ರಾಮ ಪಂಚಾಯಿತಿಯ ಕಾರ್ಯ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿಯಲ್ಲಿ ಬಂದಿರುವಂಥ ಆಡಳಿತ ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಕೇಳುತ್ತಿದ್ದೇನೆ. ನೋಡಿ ಸ್ವಾಮಿ, ಇಲ್ಲಿ ಮೂಕ ಪ್ರಾಣಿಗಳು ಸತತವಾಗಿ ಪ್ರಾಣವನ್ನು ಕಳೆದುಕೊಂಡಿದ್ದಾವೆ. ಹಾಗಾಗಿ ಮತ್ತೆ ಸಣ್ಣ ಸಣ್ಣ ಪುಟ್ಟ ಮಕ್ಕಳು ಏನಾದರೂ ಇಲ್ಲಿ ಆಟ ಆಡುವಂಥ ಸ್ಥಳದಲ್ಲಿ ಕೈ ಮುಟ್ಟಿದರೆ ಸಾಕು ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ. ಪ್ರಾಣ ಯಾರ್ದೇನು ಭಿಕ್ಷೆ ಅಲ್ಲ. ದಯವಿಟ್ಟು ಇದನ್ನು KEB ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿ ದಯವಿಟ್ಟು ಇದನ್ನು